6 ತುಲಾ ರಾಶಿ ತಕ್ಕಡಿಯ ಚಿಹ್ನೆಯಿಂದ ಪ್ರತಿನಿಧಿಸಲ್ಪಟ್ಟ ಈ ರಾಶಿ ರಾಶಿಚಕ್ರದ 7ನೇ ಸ್ಥಾನವನ್ನು ಹೊಂದಿದೆ. ಈ ರಾಶಿಯ ಮೂಲ ತತ್ವವು ಸಮತೋಲನ ಮತ್ತು ನ್ಯಾಯ ಎಂಬುದಾಗಿದೆ. ತಕ್ಕಡಿಯು ಕೇವಲ ಬಾಹ್ಯ ಚಿಹ್ನೆಯಲ್ಲ, ಅದು ತುಲಾ ರಾಶಿಯವರ ಮನಸ್ಸಿನ ಅಂತರಂಗದಲ್ಲಿರುವ ಒಂದು ದಾರ್ಶನಿಕ ಧ್ವನಿಯಾಗಿದೆ. ಎಲ್ಲ ವಿಷಯಗಳಲ್ಲಿಯೂ ಸಮತೋಲನ, ಶಾಂತಿ ಮತ್ತು ಸಾಮರಸ್ಯವನ್ನು ಹುಡುಕುವ ಆಳವಾದ ಬಯಕೆಯನ್ನು ಪ್ರತಿನಿಧಿಸುತ್ತದೆ. ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರ ಈ ರಾಶಿಯನ್ನು ಆಳುತ್ತಿದ್ದು, ಅದರ ಪ್ರಭಾವವು ತುಲಾ ರಾಶಿಯವರ ಬದುಕಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇವರ ಜೀವನವು ಕಲೆ, ಸಂಗೀತ, ಸೌಂದರ್ಯ ಮತ್ತು ಮಾನವ ಸಂಬಂಧಗಳ ಸೌಹಾರ್ದದಿಂದ ತುಂಬಿರುತ್ತದೆ. ತುಲಾ ರಾಶಿಯವರು ಸ್ವಭಾವತಃ ಮೃದು ಸ್ವಭಾವಿಗಳು, ಬುದ್ಧಿವಂತರು ಮತ್ತು ಸಾಮಾಜಿಕ ವ್ಯಕ್ತಿಗಳು. ಅವರು ಎಲ್ಲೆಡೆ ಶಾಂತಿ ಮತ್ತು ಸಮರಸತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರಿಗೆ ಅಶಾಂತಿ ಅಥವಾ ಸಂಘರ್ಷ ಅಸಹ್ಯ. ಅವರು ಯಾವಾಗಲೂ ಎರಡೂ ಬದಿಗಳನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ ಹೊಂದಿರುತ್ತಾರೆ ಮತ್ತು ನ್ಯಾಯಸಮ್ಮತ ನಿರ್ಣಯಗಳನ್ನು ಕೈಗೊಳ್ಳುವಲ್ಲಿ ಪರಿಣಿತರಾಗಿದ್ದಾರೆ. ಇವರೊಳಗಿನ ಶುಕ್ರ ಗ್ರಹದ ಪ್ರಭಾವವು ಕೇವಲ ಸೌಂದರ್ಯವನ್ನು ಪ್ರೀತಿಸುವ ಗುಣವನ್ನೇ ನೀಡುವುದಿಲ್ಲ, ಅದು ಅಂತರಂಗದ ಶ್ರೇಯಸ್ಸು ಮತ್ತು ಪ್ರೇಮಪೂರ್ಣ ಹೃದಯವನ್ನು ಬೆಳೆಸುತ್ತದೆ. ಈ ರಾಶಿಯವರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮತೋಲನವನ್ನು ಹುಡುಕುತ್ತಾರೆ. ಅದು ಕೆಲಸ ಮತ್ತು ವಿಶ್ರಾಂತಿ ನಡುವಿನ ಸಮತೋಲನವಾಗಿರಲಿ, ಭಾವನೆ ಮತ್ತು ತಾರ್ಕಿಕತೆ ನಡುವಿನ ಸಮತೋಲನವಾಗಿರಲಿ, ಅಥವಾ ಪ್ರೀತಿ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವಿನ ಸಮತೋಲನವಾಗಿರಲಿ. ಈ ಸಮತೋಲನದ ಆಸೆ ಇವರ ವ್ಯಕ್ತಿತ್ವದ ಪ್ರಮುಖ ಅಂಶವಾಗಿದ್ದು, ಅವರ ಜೀವನದ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹೀಗಿರುವಾಗ ರಾಶಿಚಕ್ರದ ಇತರ ಚಿಹ್ನೆಗಳಂತೆ ತುಲಾ ರಾಶಿಯವರಿಗೂ ಕೆಲವು ಅದೃಷ್ಟ ಸಂಖ್ಯೆಗಳು ಇವೆ. ಈ ಸಂಖ್ಯೆಗಳು ಇವರ ಜೀವನದ ಮೇಲೆ ಸೂಕ್ಷ್ಮವಾದ ಆದರೆ ಪರಿಣಾಮಕಾರಿಯಾದ ಪ್ರಭಾವ ಬೀರುತ್ತವೆ. ಇವು ಕೇವಲ ಗಣಿತದ ಅಂಶಗಳಲ್ಲ. ಪ್ರತಿ ಸಂಖ್ಯೆಯೂ ಒಂದು ವಿಶಿಷ್ಟ ಕಂಪನ ಶಕ್ತಿಯನ್ನು ಹೊಂದಿದ್ದು, ಅದು ತುಲಾ ರಾಶಿಯವರ ಸಹಜ ಗುಣಲಕ್ಷಣಗಳೊಂದಿಗೆ ತೀವ್ರವಾಗಿ ಹೊಂದಿಕೆಯಾಗುತ್ತದೆ. ಸಂಖ್ಯೆ 6. ತುಲಾ ರಾಶಿಯವರಿಗೆ ಸಂಖ್ಯೆ 6 ಅತ್ಯಂತ ಮಹತ್ವದ ಮತ್ತು ಶಕ್ತಿಯುತ ಅದೃಷ್ಟ ಸಂಖ್ಯೆಯಾಗಿದೆ. ಈ ಸಂಖ್ಯೆ ಅವರ ಜೀವನದ ಮೂಲಭೂತ ತತ್ವವಾದ ಸಾಮರಸ್ಯ, ಸಮತೋಲನ ಮತ್ತು ಸೌಂದರ್ಯವನ್ನು ಪ್ರತಿನಿಧಿಸುತ್ತದೆ. 6 ಎಂಬ ಸಂಖ್ಯೆ ಪ್ರಕೃತಿಯಲ್ಲಿ ಸಹಜ ಶಾಂತಿಯ ಮತ್ತು ಪ್ರೇಮಪೂರ್ಣ ಶಕ್ತಿಯ ಸಂಕೇತವಾಗಿದ್ದು, ಇದು ತುಲಾ ರಾಶಿಯವರ ವ್ಯಕ್ತಿತ್ವದ ಮೂಲಭೂತ ಗುಣಗಳೊಂದಿಗೆ ಆಳವಾಗಿ ಅನುರಣಿಸುತ್ತದೆ. ತಕ್ಕಡಿಯಂತೆ ಸಮತೋಲನವನ್ನು ಹುಡುಕುವ ಈ ರಾಶಿಯವರು ಯಾವಾಗಲೂ ಸುತ್ತಮುತ್ತಲಿನ ವಾತಾವರಣದಲ್ಲಿ ಶಾಂತಿ ಮತ್ತು ಸಮರಸತೆಯನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಸಂಖ್ಯೆ 6 ಅವರ ಈ ಸಹಜ ಬಯಕೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ತುಲಾ ರಾಶಿಯವರು ತಮ್ಮ ಸಂಬಂಧಗಳಲ್ಲಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಹೆಚ್ಚು ಸಮತೋಲನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಇವರು ಕೇವಲ ತಮ್ಮ ಸುಖಕ್ಕಾಗಿ ಬದುಕುವವರಲ್ಲ, ಇತರರ ಸುಖ, ಶಾಂತಿ ಮತ್ತು ನೆಮ್ಮದಿಗೂ ತಕ್ಕಮಟ್ಟಿಗೆ ಮಹತ್ವ ನೀಡುತ್ತಾರೆ. ಈ ಗುಣವು ಅವರನ್ನು ಉತ್ತಮ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಸಂಗಾತಿಗಳನ್ನಾಗಿ ಮಾಡುತ್ತದೆ. ಸಂಖ್ಯೆ 6 ಅವರೊಳಗಿನ ಸಹಾನುಭೂತಿ, ಪೋಷಣೆ ಮತ್ತು ಕಾಳಜಿ ಎಂಬ ಗುಣಗಳನ್ನು ಉತ್ತೇಜಿಸುತ್ತದೆ. ಇದರಿಂದ ಅವರು ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವರಲ್ಲಿ ಸಂತೋಷ ತರಲು ಹೆಚ್ಚು ಶಕ್ತರಾಗುತ್ತಾರೆ. ನ್ಯಾಯ ಮತ್ತು ಸಮತೋಲನದ ಗ್ರಹವಾದ ಶುಕ್ರನ ಪ್ರಭಾವದಲ್ಲಿರುವ ತುಲಾ ರಾಶಿಯವರು ಸೌಂದರ್ಯ ಮತ್ತು ಸೌಜನ್ಯವನ್ನು ಜೀವನದ ಪ್ರತಿಯೊಂದು ಅಂಶದಲ್ಲಿ ಹುಡುಕುತ್ತಾರೆ. ಸಂಖ್ಯೆ 6 ಈ ಅಂಶವನ್ನು ಇನ್ನಷ್ಟು ಘನಗೊಳಿಸುತ್ತದೆ. ಇದು ಅವರಿಗೆ ಕೇವಲ ಬಾಹ್ಯ ಸೌಂದರ್ಯವಲ್ಲ, ಆಂತರಿಕ ಶಾಂತಿ ಮತ್ತು ಮೃದುವಾದ ಹೃದಯದ ಸೌಂದರ್ಯವನ್ನು ಸಹ ನೀಡುತ್ತದೆ. ಇವರು ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿಯೂ ಸಹ ಶಾಂತವಾಗಿ ಮತ್ತು ನ್ಯಾಯಸಮ್ಮತವಾಗಿ ವರ್ತಿಸಲು ಸಾಧ್ಯವಾಗುತ್ತದೆ. 6ನೇ ಸಂಖ್ಯೆಯ ಶಕ್ತಿ ಅವರ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ.
ಇದರಿಂದ ಅವರು ತುರ್ತು ಅಥವಾ ಅಸ್ಥಿರ ಪರಿಸ್ಥಿತಿಗಳಲ್ಲಿಯೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗುತ್ತಾರೆ. ಸಂಖ್ಯೆ 6 ತುಲಾ ರಾಶಿಯವರ ನ್ಯಾಯಪ್ರಜ್ಞೆ ಮತ್ತು ಬುದ್ಧಿವಂತ ನಿರ್ಧಾರಗಳ ಗುಣವನ್ನು ಹೆಚ್ಚಿಸುತ್ತದೆ. ಇವರು ಎಂದಿಗೂ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ, ಬದಲಿಗೆ ಎಲ್ಲದಕ್ಕೂ ಸಮತೋಲನದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಶಕ್ತಿ ಇವರಲ್ಲಿದೆ. ಈ ಸಂಖ್ಯೆಯ ಪ್ರಭಾವದಿಂದ ಅವರು ತಮ್ಮ ಕೆಲಸದ ಸ್ಥಳದಲ್ಲಿಯೂ ಶಾಂತಿ ಮತ್ತು ತಂಡದ ಸಹಕಾರವನ್ನು ಕಾಯ್ದುಕೊಳ್ಳುತ್ತಾರೆ. ನಿರ್ವಹಣೆ ಅಥವಾ ಸಲಹೆಗಾರಿಕೆಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ತುಲಾ ರಾಶಿಯವರು ಈ ಸಂಖ್ಯೆಯಿಂದ ವಿಶೇಷ ಲಾಭ ಪಡೆಯಬಹುದು, ಏಕೆಂದರೆ ಇದು ಅವರಿಗೆ ಸಮಗ್ರ ದೃಷ್ಟಿಕೋನ ಮತ್ತು ನಿಖರ ತೀರ್ಮಾನಗಳ ಸಾಮರ್ಥ್ಯ ನೀಡುತ್ತದೆ. ಸಂಖ್ಯೆ 7 ತುಲಾ ರಾಶಿಯವರಿಗೆ ಸಂಖ್ಯೆ 7 ಒಂದು ಅತ್ಯಂತ ಆಳವಾದ, ಆಧ್ಯಾತ್ಮಿಕ ಮತ್ತು ಜ್ಞಾನಪೂರ್ಣ ಶಕ್ತಿಯ ಪ್ರತಿರೂಪವಾಗಿದೆ. ಈ ಸಂಖ್ಯೆಯು ಆತ್ಮಾವಲೋಕನ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಒಳನೋಟದ ಅರಿವು ಎಂಬ ಅಂಶಗಳನ್ನು ಪ್ರತಿನಿಧಿಸುತ್ತದೆ. ಸಂಖ್ಯೆ 7ರ ಪ್ರಭಾವದಲ್ಲಿ ಹುಟ್ಟಿದ ಅಥವಾ ಅದರ ಶಕ್ತಿಯೊಂದಿಗೆ ತೀವ್ರವಾಗಿ ಸಂಪರ್ಕ ಹೊಂದಿರುವ ತುಲಾ ರಾಶಿಯವರು ಸಾಮಾನ್ಯವಾಗಿ ಬೌದ್ಧಿಕ ಮತ್ತು ಆಳವಾದ ಚಿಂತನೆಯುಳ್ಳ ವ್ಯಕ್ತಿಗಳಾಗಿರುತ್ತಾರೆ. ಇವರ ಮನಸ್ಸು ಕೇವಲ ಬಾಹ್ಯ ಲೋಕದ ಸೌಂದರ್ಯವನ್ನೇ ಹುಡುಕುವುದಿಲ್ಲ, ಆದರೆ ಜೀವನದ ಅಂತರಂಗದ ಅರ್ಥವನ್ನು ಅರಿಯಲು, ಅದರ ಹಿಂದಿರುವ ಸತ್ಯವನ್ನು ಹುಡುಕಲು ಸದಾ ಪ್ರಯತ್ನಿಸುತ್ತದೆ. ಶುಕ್ರನ ಪ್ರಭಾವದಿಂದ ತುಲಾ ರಾಶಿಯವರು ಸಾಮಾನ್ಯವಾಗಿ ಸೌಂದರ್ಯ, ಸಮತೋಲನ ಮತ್ತು ಸಂಬಂಧಗಳ ಜಗತ್ತಿನಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುತ್ತಾರೆ. ಆದರೆ ಸಂಖ್ಯೆ 7 ಇವರೊಳಗಿನ ಆತ್ಮಸಾಕ್ಷಾತ್ಕಾರದ ದಾರಿಯನ್ನು ತೆರೆಯುತ್ತದೆ. ಇದು ಇವರನ್ನು ಕೇವಲ ಸಾಮಾಜಿಕ ಅಥವಾ ಸಂಬಂಧಗಳ ಚೌಕಟ್ಟಿನಲ್ಲಿ ಉಳಿಯದಂತೆ ಮಾಡಿ ಆತ್ಮಾವಲೋಕನದ ಪಯಣಕ್ಕೆ ಕರೆದೊಯ್ಯುತ್ತದೆ. ಸಂಖ್ಯೆ 7ರ ಶಕ್ತಿಯು ಇವರ ಮನಸ್ಸಿನಲ್ಲಿ ನಾನು ಯಾರು, ನನ್ನ ಗುರಿ ಏನು, ಜೀವನದ ನಿಜವಾದ ಅರ್ಥವೇನು ಎಂಬಂತಹ ಆಳವಾದ ಪ್ರಶ್ನೆಗಳನ್ನು ಎಬ್ಬಿಸುತ್ತದೆ. ಇವುಗಳಿಗೆ ಉತ್ತರ ಹುಡುಕುವ ಈ ಪ್ರಕ್ರಿಯೆಯು ಇವರ ಜೀವನದ ದಿಕ್ಕು, ದೃಷ್ಟಿಕೋನ ಮತ್ತು ಆತ್ಮವಿಶ್ವಾಸವನ್ನು ವಿಸ್ತರಿಸುತ್ತದೆ. ಸಂಖ್ಯೆ 7ರ ಆಕರ್ಷಕ ಶಕ್ತಿ ತುಲಾ ರಾಶಿಯವರ ಬೌದ್ಧಿಕ ಕುತೂಹಲಕ್ಕೆ ಜೀವ ತುಂಬುತ್ತದೆ. ಇವರಲ್ಲಿ ಪುಸ್ತಕಗಳು, ಸಂಶೋಧನೆ, ತತ್ವಶಾಸ್ತ್ರ, ಧ್ಯಾನ ಅಥವಾ ಆತ್ಮೀಯ ಅಧ್ಯಯನಗಳತ್ತ ಒಲವು ಹೆಚ್ಚಾಗುತ್ತದೆ. ಈ ಸಂಖ್ಯೆಯ ಪ್ರಭಾವವು ಇವರ ಚಿಂತನೆಗೆ ಆಳತೆ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ. ಇವರ ಮಾತುಗಳು ಮತ್ತು ನಿರ್ಧಾರಗಳು ಮೇಲ್ನೋಟಕ್ಕೆ ಮಾತ್ರ ಅಲ್ಲದೆ ಅಂತರಂಗದಿಂದ ಉಗಮವಾಗುವ ಜ್ಞಾನದಿಂದ ಕೂಡಿರುತ್ತವೆ. ಈ ಕಾರಣಕ್ಕೆ 7ನೇ ಸಂಖ್ಯೆಯ ಪ್ರಭಾವದಲ್ಲಿರುವ ತುಲಾ ರಾಶಿಯವರು ಆಲೋಚನೆಗೆ ಒಳಪಟ್ಟ ನಿರ್ಧಾರಗಾರರು ಆಗುತ್ತಾರೆ. ಅವರು ಏನು ಮಾಡಿದರೂ ಅದರ ಹಿಂದೆ ಆಲೋಚನೆ, ತೂಕಮಾಪನ ಮತ್ತು ವಿವೇಕ ಇರುತ್ತದೆ. ಸಂಖ್ಯೆ 7 ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿರುವುದರಿಂದ ಈ ಸಂಖ್ಯೆ ತುಲಾ ರಾಶಿಯವರ ಮನಸ್ಸಿಗೆ ಶಾಂತಿ ಮತ್ತು ಆತ್ಮದ ಶುದ್ಧತೆಯನ್ನು ನೀಡುತ್ತದೆ. ಇವರು ಸಾಮಾನ್ಯವಾಗಿ ಸಾಮಾಜಿಕ ಮತ್ತು ಭಾವನಾತ್ಮಕ ವಿಷಯಗಳಲ್ಲಿ ತೊಡಗಿಸಿಕೊಂಡರು. ಈ ಸಂಖ್ಯೆಯ ಪ್ರಭಾವದಿಂದ ತಮ್ಮ ಒಳನೋಟ ಮತ್ತು ಧ್ಯಾನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಆತ್ಮಸಮತೋಲನ ಮತ್ತು ಮನಃಶಾಂತಿ ಸಾಧಿಸಲು ಪ್ರಯತ್ನಿಸುತ್ತಾರೆ. ಇದರಿಂದ ಅವರು ಇತರರ ಪ್ರಭಾವದಿಂದ ಅಲುಗಾಡದೆ ತಮ್ಮ ಆಂತರಿಕ ಸತ್ಯವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಸಂಖ್ಯೆ 7 ತುಲಾ ರಾಶಿಯವರನ್ನು ಆಳವಾದ ಆಧ್ಯಾತ್ಮಿಕ ಅರಿವು ಮತ್ತು ಮಾನಸಿಕ ಪರಿಪಕ್ವತೆಗೆ ಕರೆದೊಯ್ಯುತ್ತದೆ. ಈ ಸಂಖ್ಯೆ ಬಾಹ್ಯ ಆಕರ್ಷಣೆಯ ಹಿಂದೆ ಅಡಗಿರುವ ನಿಜವಾದ ಅರ್ಥವನ್ನು ಹುಡುಕುವ ಪ್ರೇರಣೆಯನ್ನು ನೀಡುತ್ತದೆ. ಇವರು ಧ್ಯಾನ, ಯೋಗ ಅಥವಾ ಪ್ರಕೃತಿಯ ನಿಶ್ಚಲತೆಯಲ್ಲಿರುವಾಗ ತಮ್ಮ ಒಳನೋಟದ ಶಕ್ತಿಯನ್ನು ಹೆಚ್ಚು ಅನುಭವಿಸುತ್ತಾರೆ. ಈ ಸಂಖ್ಯೆಯ ಶಕ್ತಿ ಅವರ ಮನಸ್ಸನ್ನು ಶಾಂತಗೊಳಿಸಿ ಆತ್ಮವನ್ನು ಸಮತೋಲನದಲ್ಲಿಡುತ್ತದೆ. ಇದು ಅವರ ಸಂಬಂಧಗಳಲ್ಲಿ ಮತ್ತು ವೃತ್ತಿಜೀವನದಲ್ಲಿಯೂ ಸಹ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸಂಖ್ಯೆ 7ರ ಪ್ರಭಾವವು ತುಲಾ ರಾಶಿಯವರಲ್ಲಿ ಆಳವಾದ ಅರ್ಥಮಾಡಿಕೊಳ್ಳುವ ಮತ್ತು ವಿಶ್ಲೇಷಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ.
ಇವರು ಜನರನ್ನು ಕೇವಲ ಅವರ ಮಾತುಗಳಿಂದ ಅಥವಾ ಕ್ರಿಯೆಗಳಿಂದ ಮಾತ್ರ ಅರ್ಥಮಾಡಿಕೊಳ್ಳುವುದಿಲ್ಲ, ಆದರೆ ಅವರ ಮನಸ್ಸಿನ ಆಳದಲ್ಲಿರುವ ಭಾವನೆಗಳನ್ನು, ಉದ್ದೇಶಗಳನ್ನು ಹಾಗೂ ನಿಜವಾದ ಸ್ವಭಾವವನ್ನು ಗುರುತಿಸುವ ಶಕ್ತಿ ಹೊಂದಿರುತ್ತಾರೆ. ಈ ಆಳವಾದ ಗ್ರಹಿಕಾ ಶಕ್ತಿಯು ಇವರನ್ನು ಉತ್ತಮ ಸಲಹೆಗಾರರು, ತೀರ್ಪುಗಾರರು ಅಥವಾ ಮಾರ್ಗದರ್ಶಕರನ್ನಾಗಿ ಮಾಡುತ್ತದೆ. ಸಂಖ್ಯೆ 9. ತುಲಾ ರಾಶಿಯವರಿಗೆ ಸಂಖ್ಯೆ 9 ಅತ್ಯಂತ ಪವಿತ್ರ ಮತ್ತು ಉನ್ನತ ಶಕ್ತಿಯನ್ನು ಪ್ರತಿನಿಧಿಸುವ ಸಂಖ್ಯೆಯಾಗಿದೆ. ಈ ಸಂಖ್ಯೆಯು ಸಹಾನುಭೂತಿ, ಮಾನವೀಯತೆ, ಸೇವಾಭಾವ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಗಳ ಸಂಕೇತವಾಗಿದೆ. ತುಲಾ ರಾಶಿಯವರು ತಮ್ಮ ಸ್ವಭಾವತಃ ದಯಾಳು, ನ್ಯಾಯಪ್ರಿಯ ಮತ್ತು ಸಾಮರಸ್ಯವನ್ನು ಬಯಸುವ ವ್ಯಕ್ತಿಗಳಾಗಿರುವುದರಿಂದ ಸಂಖ್ಯೆ 9 ಅವರ ಒಳಗಿನ ಈ ಗುಣಗಳನ್ನು ಇನ್ನಷ್ಟು ಆಳವಾಗಿ ಬೆಳಗಿಸುತ್ತದೆ. ಈ ಸಂಖ್ಯೆಯ ಪ್ರಭಾವವು ಅವರ ಜೀವನದಲ್ಲಿ ಕರುಣೆ, ತ್ಯಾಗ ಮತ್ತು ವಿಶ್ವಮಟ್ಟದ ಪ್ರೀತಿ ಎಂಬ ಶಕ್ತಿಗಳನ್ನು ತರುತ್ತದೆ. ಸಂಖ್ಯೆ 9 ಅನ್ನು ಸಾರ್ವತ್ರಿಕ ಪ್ರೀತಿಯ ಸಂಖ್ಯೆ ಎಂದು ಕರೆಯಲಾಗುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ತುಲಾ ರಾಶಿಯವರು ತಮ್ಮ ಸುತ್ತಲಿನವರ ನೋವು, ಹೋರಾಟ ಮತ್ತು ಭಾವನೆಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರು ಕೇವಲ ತಮ್ಮದೇ ಜೀವನದ ಸುಖಕ್ಕಾಗಿ ಬದುಕುವುದಿಲ್ಲ, ಬದಲಾಗಿ ಇತರರ ಜೀವನದಲ್ಲೂ ಬೆಳಕನ್ನು ಹರಿಸುವ ಮನೋಭಾವದಿಂದ ನಡೆದುಕೊಳ್ಳುತ್ತಾರೆ. ಈ ಗುಣವು ಅವರನ್ನು ಸಮಾಜದ ಸೇವೆ, ಕಲ್ಯಾಣ ಕಾರ್ಯಗಳು ಅಥವಾ ಮಾನವೀಯ ಯೋಜನೆಗಳತ್ತ ಆಕರ್ಷಿಸುತ್ತದೆ. ಅವರು ಎಲ್ಲರ ಒಳಿತಿಗಾಗಿ ಕೆಲಸ ಮಾಡುವಾಗ ನಿಜವಾದ ತೃಪ್ತಿಯನ್ನು ಅನುಭವಿಸುತ್ತಾರೆ. ಶುಕ್ರನ ಪ್ರಭಾವದಿಂದ ತುಲಾ ರಾಶಿಯವರು ಸೌಂದರ್ಯ ಮತ್ತು ಸಾಮರಸ್ಯವನ್ನು ಎಲ್ಲೆಡೆ ಹುಡುಕುವವರು. ಆದರೆ ಸಂಖ್ಯೆ 9 ಅವರ ಈ ಬಯಕೆಯನ್ನು ಒಂದು ಉನ್ನತ ಆಧ್ಯಾತ್ಮಿಕ ಮಟ್ಟಕ್ಕೆ ಕರೆದೊಯ್ಯುತ್ತದೆ. ಇದು ಕೇವಲ ಬಾಹ್ಯ ಸೌಂದರ್ಯವನ್ನೇ ಅಲ್ಲ, ಒಳಗಿನ ದಯೆ, ಪ್ರೀತಿ ಮತ್ತು ಸಮರ್ಪಣೆಯ ಸೌಂದರ್ಯವನ್ನು ಅವರಿಗೆ ಪರಿಚಯಿಸುತ್ತದೆ. ಇವರ ಜೀವನದಲ್ಲಿ ಕೊಡುವುದು ಎಂಬ ತತ್ವ ಮುಖ್ಯವಾಗುತ್ತದೆ. ಅವರು ಪ್ರೀತಿಯನ್ನು, ಸಮಯವನ್ನು, ಶ್ರದ್ಧೆಯನ್ನು ಅಥವಾ ನೆರವನ್ನು ಇತರರಿಗೆ ನೀಡುವ ಮೂಲಕ ತಮ್ಮ ಆತ್ಮವನ್ನು ಸಂತೃಪ್ತಗೊಳಿಸುತ್ತಾರೆ. ಸಂಖ್ಯೆ 9ರ ಪ್ರಭಾವವು ತುಲಾ ರಾಶಿಯವರಲ್ಲಿ ಮೆಚ್ಚುಗೆಗೆ ಅರ್ಹವಾದ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ. ಆದರೆ ಈ ನಾಯಕತ್ವವು ಅಧಿಕಾರದ ಬಯಕೆಯಿಂದ ಆಗಿರುವುದಿಲ್ಲ, ಬದಲಿಗೆ ಸೇವಾಭಾವದಿಂದ ಪ್ರೇರಿತವಾಗಿದೆ. ಇವರು ತಮ್ಮ ಉದಾರತೆ ಮತ್ತು ವಿವೇಕದ ಮೂಲಕ ಇತರರನ್ನು ಪ್ರೇರೇಪಿಸುತ್ತಾರೆ. ಅವರು ತಮ್ಮ ಕೃತಿಗಳಿಂದ, ಮಾತುಗಳಿಂದ ಮತ್ತು ಧನಾತ್ಮಕ ದೃಷ್ಟಿಕೋನದಿಂದ ಜನರ ಹೃದಯಗಳನ್ನು ಗೆಲ್ಲುತ್ತಾರೆ. ಅವರಲ್ಲಿ ಅಂತರಂಗದ ಶಕ್ತಿ ಮತ್ತು ಆತ್ಮವಿಶ್ವಾಸ ತುಂಬಿಕೊಂಡಿರುವುದರಿಂದ ಅವರು ಬಿಕ್ಕಟ್ಟಿನ ಸಂದರ್ಭದಲ್ಲೂ ಶಾಂತವಾಗಿರಲು, ಇತರರಿಗೆ ಧೈರ್ಯ ತುಂಬಲು ಸಾಧ್ಯವಾಗುತ್ತದೆ. ಸಂಖ್ಯೆ 9ನ ಪ್ರಭಾವದಿಂದ ತುಲಾ ರಾಶಿಯವರು ಅತಿಯಾದ ಭಾವನಾತ್ಮಕ ಸಂವೇದನಾಶೀಲರೂ ಆಗಿರಬಹುದು. ಅವರು ಇತರರ ದುಃಖವನ್ನು ತಮ್ಮದಾಗಿಸಿಕೊಂಡು ನೋವು ಅನುಭವಿಸುತ್ತಾರೆ. ಆದರೂ ಈ ಭಾವನಾತ್ಮಕ ಆಳತೆ ಅವರ ಅತ್ಯಂತ ಬಲವಾದ ಗುಣಗಳಲ್ಲಿ ಒಂದಾಗಿದೆ. ಇದು ಅವರಿಗೆ ಮಾನವೀಯತೆಯ ನಿಜವಾದ ಅರ್ಥವನ್ನು ಅರಿಯಲು ಸಹಾಯ ಮಾಡುತ್ತದೆ. ಇವರು ಕೇವಲ ಬೌದ್ಧಿಕ ಮಟ್ಟದಲ್ಲೇ ಅಲ್ಲ, ಹೃದಯದ ಆಳದಲ್ಲೂ ಇತರರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಯಿಂದ ಸಂಖ್ಯೆ 9 ತುಲಾ ರಾಶಿಯವರ ಆತ್ಮವಿಕಾಸ ಮತ್ತು ಜೀವನದ ಗುರಿಯ ಅರಿವುಗಾಗಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸಂಖ್ಯೆಯು ಇವರಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯ ಬಯಕೆಯನ್ನು ಹುಟ್ಟಿಸುತ್ತದೆ. ಧ್ಯಾನ, ಯೋಗ, ಧಾರ್ಮಿಕ ಸೇವೆ ಅಥವಾ ಸೃಜನಾತ್ಮಕ ಕಲಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅವರು ತಮ್ಮ ಆತ್ಮವನ್ನು ಪೋಷಿಸಬಹುದು. 9ನೇ ಸಂಖ್ಯೆಯ ಪ್ರಭಾವದಲ್ಲಿ ತುಲಾ ರಾಶಿಯವರು ತಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದಲ್ಲದೆ ಇತರರಿಗೂ ಶಾಂತಿಯ ಭಾವವನ್ನು ಹಂಚಿಕೊಳ್ಳಲು ಪ್ರೇರೇಪಿತರಾಗುತ್ತಾರೆ. ಸಂಖ್ಯೆ 9ರ ಮತ್ತೊಂದು ವಿಶಿಷ್ಟ ಅಂಶವೆಂದರೆ ಅದು ಪೂರ್ಣತೆ ಮತ್ತು ಪರಿವರ್ತನೆಯ ಸಂಕೇತವಾಗಿದೆ. ಜೀವನದ ಒಂದು ಅಧ್ಯಾಯವನ್ನು ಮುಗಿಸಿ ಹೊಸದನ್ನು ಪ್ರಾರಂಭಿಸುವ ಶಕ್ತಿಯನ್ನು ಇದು ನೀಡುತ್ತದೆ.
ತುಲಾ ರಾಶಿಯವರು ತಮ್ಮ ಜೀವನದಲ್ಲಿ ಬದಲಾವಣೆ ಅಥವಾ ಪುನರಾರಂಭವನ್ನು ಎದುರಿಸಿದಾಗ ಈ ಸಂಖ್ಯೆಯ ಶಕ್ತಿ ಅವರಿಗೆ ಧೈರ್ಯ, ಸ್ವೀಕಾರ ಮತ್ತು ನಂಬಿಕೆಯನ್ನು ನೀಡುತ್ತದೆ. ಅವರು ಕಳೆದುಕೊಂಡದ್ದರ ಬಗ್ಗೆ ವಿಷಾದಿಸದೆ ಹೊಸದನ್ನು ಸ್ವೀಕರಿಸಲು ಮನಸ್ಸು ತೆರೆದಿರುತ್ತಾರೆ. ಸಂಖ್ಯೆ 15 ವಿಶಿಷ್ಟ ಶಕ್ತಿಯ ಸೂಚಕವಾಗಿದ್ದು, ಇದು ಸಂಖ್ಯೆ 1 ಮತ್ತು 5ರ ಶಕ್ತಿಗಳನ್ನು ಸಂಯೋಜಿಸುತ್ತದೆ. ಸಂಖ್ಯೆ 1 ಹೊಸ ಆರಂಭ, ಸ್ವಾವಲಂಬನೆ, ನಾಯಕತ್ವ ಮತ್ತು ಮಹತ್ವಾಕಾಂಕ್ಷೆಯ ಸಂಕೇತವಾಗಿದ್ದು, ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೇರಣೆಯನ್ನು ಹುಟ್ಟಿಸುತ್ತದೆ. ಇನ್ನೊಂದೆಡೆ ಸಂಖ್ಯೆ 5 ಬದಲಾವಣೆ, ಸಾಹಸ, ಸ್ವಾತಂತ್ರ್ಯ ಮತ್ತು ವಿಭಿನ್ನ ಅನುಭವಗಳನ್ನು ಹುಡುಕುವ ಬಯಕೆಯನ್ನು ಪ್ರತಿನಿಧಿಸುತ್ತದೆ. ಈ ಎರಡನ್ನೂ ಒಟ್ಟಾಗಿ ಪರಿಗಣಿಸಿದಾಗ 15ನೇ ಸಂಖ್ಯೆಯು ವ್ಯಕ್ತಿಯ ಜೀವನದಲ್ಲಿ ಕ್ರಿಯಾತ್ಮಕ ಶಕ್ತಿ ಮತ್ತು ಚೈತನ್ಯವನ್ನು ತರುತ್ತವರು ಸಹಜವಾಗಿ ಗಾಢ, ತೀರ್ಮಾನಶೀಲ ಮತ್ತು ಉತ್ಸಾಹಿಗಳಾಗಿರುತ್ತಾರೆ. 15ರ ಶಕ್ತಿಯು ಇವರಲ್ಲಿ ಇರುವ ಆತ್ಮವಿಶ್ವಾಸ, ದೃಢ ನಿರ್ಧಾರ ಮತ್ತು ಹೊಸ ಗುರಿಗಳನ್ನು ಸಾಧಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಸಂಖ್ಯೆ ಅವರಲ್ಲಿ ಹೊಸ ಅವಕಾಶಗಳನ್ನು ಹುಡುಕಲು ಧೈರ್ಯ, ಹೊಸ ಯೋಜನೆಗಳನ್ನು ಆರಂಭಿಸಲು ತೀಕ್ಷ್ಣ ಬುದ್ಧಿ ಮತ್ತು ನಿರ್ಣಯ ತೆಗೆದುಕೊಳ್ಳಲು ಶಕ್ತಿಯನ್ನು ತುಂಬುತ್ತದೆ. ವೃತ್ತಿ, ವ್ಯವಹಾರ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಈ ಸಂಖ್ಯೆಯು ಸಹಕಾರಿಯಾಗಿದೆ. ಸಂಖ್ಯೆ 15 ಮಾತ್ರ ಕ್ರಿಯಾತ್ಮಕತೆಯನ್ನು ಮಾತ್ರ ಅಲ್ಲ, ಸಮತೋಲನ ಮತ್ತು ಲವಚಿಕತೆಯ ಅಗತ್ಯವನ್ನು ಸಹ ಒದಗಿಸುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಉತ್ಸಾಹದಿಂದ ಕೆಲವೊಮ್ಮೆ ತೀವ್ರತೆಯಿಂದ ಮುಂದುವರಿಯುವವರು. ಈ ಸಂಖ್ಯೆಯ ಪ್ರಭಾವದಿಂದ ಅವರು ಬದಲಾವಣೆಗಳನ್ನು ಸುಲಭವಾಗಿ ಸ್ವೀಕರಿಸಲು, ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲು ಕಲಿಯುತ್ತಾರೆ. 15ರ ಶಕ್ತಿಯು ಹೊಸ ಅವಕಾಶಗಳತ್ತ ಧೈರ್ಯದಿಂದ ಹೆಜ್ಜೆ ಹಾಕಲು, ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಯಶಸ್ಸು ಸಾಧಿಸಲು ಮಾರ್ಗದರ್ಶನ ನೀಡುತ್ತದೆ. ಇದಲ್ಲದೆ ಸಂಖ್ಯೆ 15 ವ್ಯಕ್ತಿಯ ಸೃಜನಾತ್ಮಕತೆಯನ್ನು ಮತ್ತು ಪ್ರಯೋಗಾತ್ಮಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಇದು ನಿರಂತರವಾಗಿ ಅಭಿವೃದ್ಧಿ, ಹೊಸ ಯೋಚನೆ ಮತ್ತು ಹೊಸ ಮಾರ್ಗಗಳನ್ನು ಕಂಡುಹಿಡಿಯಲು ಪ್ರೇರೇಪಿಸುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಎದುರಿಸುವ ಸವಾಲುಗಳನ್ನು ಎದುರಿಸಲು ಈ ಸಂಖ್ಯೆಯ ಶಕ್ತಿ ಅವರಿಗೆ ಧೈರ್ಯ, ಸಮರ್ಥತೆ ಮತ್ತು ಸ್ಥಿರತೆಯನ್ನು ಒದಗಿಸುತ್ತದೆ. ಒಟ್ಟಿನಲ್ಲಿ 15ನೇ ಸಂಖ್ಯೆ ವೃಶ್ಚಿಕ ರಾಶಿಯವರ ಉತ್ಸಾಹ, ಸಾಹಸ, ಸ್ವಾತಂತ್ರ್ಯ ಮತ್ತು ನಾಯಕತ್ವ ಗುಣಗಳನ್ನು ಒದಗಿಸುವ ಶಕ್ತಿಯೊಂದಿಗೆ ಅವರ ಜೀವನವನ್ನು ಸಮತೋಲಿತ, ಸಕಾರಾತ್ಮಕ ಮತ್ತು ಗುರಿಪರಿಪೂರ್ಣಗೊಳಿಸುತ್ತದೆ. ಈ ಸಂಖ್ಯೆಯ ಪ್ರಭಾವವು ಅವರಿಗೆ ಹೊಸ ಅವಕಾಶಗಳನ್ನು ಹುಡುಕಲು, ಬದಲಾವಣೆಗಳನ್ನು ಸ್ವೀಕರಿಸಲು ಮತ್ತು ತಮ್ಮ ಗುರಿಗಳನ್ನು ಧೈರ್ಯದಿಂದ ಅನುಸರಿಸಲು ಮಾರ್ಗದರ್ಶನ ನೀಡುತ್ತದೆ. ಸಂಖ್ಯೆ 24 ತುಲಾ ರಾಶಿಯವರಿಗೆ ಅತ್ಯಂತ ಪ್ರಮುಖವಾದ ಅದೃಷ್ಟ ಸಂಖ್ಯೆಯೊಂದಾಗಿದೆ. ಈ ಸಂಖ್ಯೆಯು 2 ಮತ್ತು 4ರ ಶಕ್ತಿಗಳನ್ನು ವಿಲೀನಗೊಳಿಸುತ್ತದೆ ಮತ್ತು ಈ ಮಿಶ್ರಣವು ಜೀವನದಲ್ಲಿ ಸಮತೋಲನ, ಸಾಮರಸ್ಯ ಮತ್ತು ಸ್ಥಿರತೆಯನ್ನು ಒದಗಿಸುತ್ತದೆ. ಸಂಖ್ಯೆ 2 ಪಾಲುದಾರಿಕೆ, ಸಹಕಾರ, ನಯಮಯ ಸಂವಹನ ಮತ್ತು ರಾಜತಾಂತ್ರಿಕತೆಯನ್ನು ಪ್ರತಿನಿಧಿಸುತ್ತದೆ. ಇದು ವ್ಯಕ್ತಿಯೊಳಗಿನ ಸಾಮಾಜಿಕ ಬುದ್ಧಿ ಮತ್ತು ಸಂಬಂಧಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಕಡೆ ಸಂಖ್ಯೆ 4 ಸ್ಥಿರತೆ, ಪ್ರಾಯೋಗಿಕತೆ, ಕಠಿಣ ಪರಿಶ್ರಮ ಮತ್ತು ಗಟ್ಟಿಯಾದ ಅಡಿಪಾಯವನ್ನು ಸಂಕೇತಿಸುತ್ತದೆ. ಈ ಸಂಖ್ಯೆಯು ವ್ಯಕ್ತಿಯ ಜೀವನದಲ್ಲಿ ಸಂಕಲ್ಪ, ಶ್ರದ್ಧೆ ಮತ್ತು ದೃಢತೆಯನ್ನು ತರುತ್ತದೆ. ಅದರಿಂದ ಅವರು ತಮ್ಮ ಗುರಿಗಳನ್ನು ಸಾಧಿಸಲು ನಿಖರ ಮತ್ತು ಸಮಗ್ರ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ತುಲಾ ರಾಶಿಯವರು ಸಹಜವಾಗಿ ಶಾಂತಿ, ಸಮತೋಲನ ಮತ್ತು ಸಾಮರಸ್ಯವನ್ನು ಬಯಸುವ ವ್ಯಕ್ತಿಗಳಾಗಿರುವುದರಿಂದ 24ರ ಶಕ್ತಿಯು ಅವರ ಮೂಲ ಗುಣಲಕ್ಷಣಗಳೊಂದಿಗೆ ಆಳವಾಗಿ ಅನುರಣಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಅವರು ತಮ್ಮ ಸುತ್ತಲೂ ಇರುವ ವ್ಯಕ್ತಿಗಳೊಂದಿಗೆ ಹೃದಯಸ್ಪರ್ಶಿ ಸಂಬಂಧಗಳನ್ನು ನಿರ್ಮಿಸುವಲ್ಲಿ ಹೆಚ್ಚು ಶಕ್ತಿಶಾಲಿಯಾಗುತ್ತಾರೆ.
ಅವರು ಅವರ ಕುಟುಂಬ, ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಸಮುದಾಯದ ಸದಸ್ಯರೊಂದಿಗೆ ಸಮರ್ಪಕವಾದ ಸಂಬಂಧಗಳನ್ನು ಬೆಳೆಸಲು, ಸಹಕಾರವನ್ನು ಉತ್ತೇಜಿಸಲು ಮತ್ತು ಒಬ್ಬರ ಮೇಲೆ ಒಬ್ಬರು ಶ್ರದ್ಧೆ ಮತ್ತು ಗೌರವವನ್ನು ಹೊಂದುವ ಪರಿಸರವನ್ನು ಸೃಷ್ಟಿಸಲು ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಸಂಖ್ಯೆ 24ರ ಶಕ್ತಿಯು ತಂಡದ ಕೆಲಸ ಮತ್ತು ಸಮೂಹ ಸಾಧನೆಗಳತ್ತ ಮುನ್ನುಗ್ಗಲು ಪ್ರೇರೇಪಿಸುತ್ತದೆ. ತುಲಾ ರಾಶಿಯವರು ತಮ್ಮ ವೈಯಕ್ತಿಕ ಬಲಗಳನ್ನು ಸಮುದಾಯದ ಅಥವಾ ತಂಡದ ಒಟ್ಟಾರೆ ಗುರಿಗಳೊಂದಿಗೆ ಸಂಯೋಜಿಸಲು ಶಕ್ತರಾಗಿರುತ್ತಾರೆ. ಅವರು ಕೇವಲ ತಮ್ಮದೇ ಆಸಕ್ತಿಗಾಗಿ ಕೆಲಸ ಮಾಡುವುದಲ್ಲ, ಬದಲಾಗಿ ಇತರರ ಅಭಿವೃದ್ಧಿ ಮತ್ತು ಸಂತೋಷವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕ್ರಮೋಚ್ಚರಿಸುತ್ತಾರೆ. ಈ ಕಾರಣದಿಂದ ವೃತ್ತಿಪರ ಜೀವನದಲ್ಲಿ ತಂಡದಲ್ಲಿ ಉತ್ತಮ ನಿರ್ವಹಣಾ ಸಾಮರ್ಥ್ಯ ಮತ್ತು ನಾಯಕತ್ವವನ್ನು ತೋರಲು ಸಹಾಯ ಮಾಡುತ್ತದೆ. ಇಲ್ಲದೆ 24ರ ಶಕ್ತಿ ಸ್ಥಿರತೆಯನ್ನು ಒದಗಿಸುವುದರಿಂದ ಅವರು ಬದಲಾವಣೆಗಳನ್ನು ಎದುರಿಸಿದಾಗ ತಾಳ್ಮೆಯಿಂದ ಸಮತೋಲನವನ್ನು ಕಾಪಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ತುಲಾ ರಾಶಿಯವರು ಕೆಲವೊಮ್ಮೆ ವಿಷಯಗಳಲ್ಲಿ ತೀಕ್ಷ್ಣ ವಿಶ್ಲೇಷಣೆ ಮಾಡಲು ಸಾಧ್ಯವಾಗದ ಸಂದರ್ಭಗಳಲ್ಲಿ 24ನೇ ಸಂಖ್ಯೆಯ ಪ್ರಭಾವದಿಂದ ಅವರ ವಿಚಾರಶಕ್ತಿ ಬೆಳೆಯುತ್ತದೆ. ಇದರಿಂದ ಅವರು ಸಮಸ್ಯೆಗಳ ಸಮಗ್ರ ವಿಶ್ಲೇಷಣೆ ಮಾಡಿ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುತ್ತಾರೆ. ಸಂಖ್ಯೆ 24 ಅವರ ಜೀವನದಲ್ಲಿ ಸಾಮರಸ್ಯ ಮತ್ತು ಭದ್ರತೆಯ ಸಂಕೇತವಾಗಿದೆ. ಇದು ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಮತ್ತು ವೃತ್ತಿಜೀವನದಲ್ಲಿ ಸಮತೋಲನ, ನ್ಯಾಯ ಮತ್ತು ಶ್ರದ್ಧೆ ಹೆಚ್ಚಿಸುತ್ತದೆ. ತಮ್ಮ ಸುತ್ತಲೂ ಇರುವವರನ್ನು ಗೌರವಿಸುವ ಮೂಲಕ ಅವರು ಹೃದಯಸ್ಪರ್ಶಿ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಗಳಾಗಿ ಪರಿಗಣಿತರಾಗುತ್ತಾರೆ. ಈ ಸಂಖ್ಯೆಯ ಶಕ್ತಿ ಅವರ ದೈನಂದಿನ ಜೀವನವನ್ನು ಸಕಾರಾತ್ಮಕ, ಸಮತೋಲಿತ ಮತ್ತು ಸಮರ್ಥಗೊಳಿಸುತ್ತದೆ. ಒಟ್ಟಿನಲ್ಲಿ 24ನೇ ಸಂಖ್ಯೆ ತುಲಾ ರಾಶಿಯವರಿಗೆ ಸಮತೋಲನ, ಸಹಕಾರ, ಸ್ಥಿರತೆ ಮತ್ತು ಸಮಾಜಮುಖಿ ಗುಣಗಳನ್ನು ಬೆಳಗಿಸುವ ಶಕ್ತಿಯಾಗಿದೆ. ಇದು ತಮ್ಮ ವ್ಯಕ್ತಿತ್ವವನ್ನು ವೃದ್ಧಿಪಡಿಸುವುದಲ್ಲದೆ ಅವರ ಸಂಬಂಧಗಳು, ವೃತ್ತಿಜೀವನ ಮತ್ತು ಜೀವನದ ಗುರಿಗಳಲ್ಲಿ ಯಶಸ್ಸನ್ನು ತಲುಪಲು ಮಾರ್ಗದರ್ಶನ ನೀಡುತ್ತದೆ. 24ರ ಶಕ್ತಿ ಅವರು ತಮ್ಮ ಜೀವನದಲ್ಲಿ ಬದಲಾಗುವ ಪರಿಸ್ಥಿತಿಗಳಲ್ಲಿಯೂ ಸಮತೋಲನ ಕಾಪಾಡಿಕೊಂಡು ಮುಂದೆ ಸಾಗಲು ಸಹಾಯ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.